ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಸ್ವಾಗತ ನನ್ನ ಮತ್ತೊಂದು ಹೊಸ ಟ್ರೇಡ್ ವಿಡಿಯೋಗೆ. ಇವತ್ತಿನ ಟ್ರೇಡ್ ಮಾಡಿರುವ ಡೇಟ್ ಬಂದುಬಿಟ್ಟು ಏಪ್ರಿಲ್ 21. ಈ ಒಂದು ಟ್ರೇಡ್ನಲ್ಲಿ ನನಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಚಾನಲ್ನಲ್ಲಿ ಟ್ರೇಡಿಂಗ್ನ ರಿಲೇಟೆಡ್ನ ವಿಡಿಯೋನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ. ಈ ಒಂದು ಟ್ರೇಡ್ನ ನೋಡೋದಾದರೆ ಈ ಒಂದು ಟ್ರೇಡ್ನಲ್ಲಿ ನನಗೆ ಸ್ಟಾಪ್ ಲಾಸ್ ಇಟ್ಟಾಯಿತು. ಹೌದು, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ ಒಂದು ನನ್ನ ಟ್ರೇಡ್ನ ಸ್ಟಾಪ್ ಲಾಸ್ ಹಿಟ್ ಆಯಿತು. ಎಷ್ಟು ರೂಪಾಯಿ ಲಾಸ್ ಆಯಿತು ಅಂದರೆ ಈ ಒಂದು ಟ್ರೇಡ್ನಲ್ಲಿ ನನಗೆ 162 ರೂಪಾಯಿ ಲಾಸ್ನ ಬುಕ್ ಮಾಡ್ಕೊಂಡೆ. ಯಾವ ರೀತಿ ಈ ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ಬನ್ನಿ. ಈ ಒಂದು ಟ್ರೇಡ್ನ ನಾನು ತ್ರಿವೇಣಿ ಟರ್ಬೈನ್ ಸ್ಟಾಕ್ ಮೇಲೆ ಮಾಡಿದೆ. ಈ ಒಂದು ಸ್ಟಾಕ್ನ ನಾನು ಸುಮಾರು ಮುಂಜಾನೆ 10:34ಕ್ಕೆ 15 ಶೇರ್ಸ್ನ ಬೈ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸುಮಾರು ಮುಂಜಾನೆ 10:33ಕ್ಕೆ ತ್ರಿವೇಣಿ ಟರ್ಬೈನ್ಸ್ನ ಒಂದು 15 ಶೇರ್ನ ಬೈನ ಮಾಡಿದೆ. ಪ್ರೈಸ್ ಅಂದರೆ 577.80 ರೂಪಾಯಿ ಪ್ರೈಸ್ ಸಿಕ್ಕಿತ್ತು ನನಗೆ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬೈನ ಮಾಡಿದೆ. ಬಟ್ ನಾನು ಅಂದ್ಕೊಂಡಾಗೆ ಮಾರ್ಕೆಟ್ ಮೇಲೆ ಹೋಗಲಿಲ್ಲ. ಮಾರ್ಕೆಟ್ ಮತ್ತೆ ಕೆಳಗೆ ಬಂತು. 10 ಪಾಯಿಂಟ್ಗಳ ಸ್ಟಾಪ್ ಲಾಸ್ನ ಇಟ್ಟಿದೆ. ಮತ್ತು ಸ್ಟಾಪ್ ಲಾಸ್ 567 ರೂಪಾಯಿಗೆ ಸ್ಟಾಪ್ ಲಾಸ್ನ ಇಟ್ಟಿದೆ. ಈ ಒಂದು ಟ್ರೇಡ್ನಲ್ಲಿ ನನಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದಕ್ಕೆ ಈ ಒಂದು ಟ್ರೇಡ್ನಲ್ಲಿ ನನಗೆ 162 ರೂಪಾಯಿ ಲಾಸ್ನ ಬುಕ್ ಮಾಡ್ಕೋಬೇಕಾಯಿತು. ಈ ಒಂದು ಟ್ರೇಡ್ನ ಹಿಂದಿನ ದಿನ ಅಂದರೆ ಏಪ್ರಿಲ್ 20ನೇ ತಾರೀಕು ಅರೌಂಡ್ 468 ರೂಪಾಯಿ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೆ. ಅದರ ನೆಕ್ಸ್ಟ್ ಡೇನ ಈಗ 160 ರೂಪಾಯಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಇರಲಿ, ಲಾಸ್ ಆಗೋದು ಒಂದು ಟ್ರೇಡ್ನಲ್ಲಿ ಇರುತ್ತೆ. ಅಂದರೆ ಪ್ರಾಪರಾಗಿ ಡಿಸಿಪ್ಲಿನಿಂದ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಿದ್ದೀನಿ. ಪ್ರಾಫಿಟ್ ಆಗಿದ್ರೂ ಕೂಡ ಅರೌಂಡ್ 400 ರೂಪಾಯಿಯಷ್ಟು ಪ್ರಾಫಿಟ್ನ ಬುಕ್ ಮಾಡ್ಕೋತಿದ್ದೆ. ಬಟ್ ಈ ಒಂದು ಟ್ರೇಡ್ನಲ್ಲಿ ಪ್ರಾಫಿಟ್ ಆಗಲಿಲ್ಲ, ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಕ್ಕೆ 162 ರೂಪಾಯಿ ಲಾಸ್ನ ಬುಕ್ ಮಾಡ್ಕೊಂಡೆ. ಈ ಒಂದು ಟ್ರೇಡ್ನಲ್ಲಿ ಲಾಸ್ ಮತ್ತು ಪ್ರಾಫಿಟ್ ಇದ್ದೇ ಇರುತ್ತೆ. ಅದಕ್ಕೆ ಡಿಸಿಪ್ಲಿನಿಂದ ಟ್ರೇಡ್ನ ಮಾಡಬೇಕು. ಈ ಒಂದು ಟ್ರೇಡ್ನಲ್ಲಿ ನಾನು ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋ 1:3ನ ಇಟ್ಟಿದ್ದೆ. ಇನ್ನು ಪ್ರತಿಯೊಂದು ಟ್ರೇಡ್ಗಳಲ್ಲಿ ಅಂದರೆ ಇನ್ನು ಮುಂದೆ ಮಾಡುವ ಪ್ರತಿಯೊಂದು ಟ್ರೇಡ್ಗಳಲ್ಲೂ ಕೂಡ 1:3ನೇ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋನ ಇಡ್ತೀನಿ. ನೋಡ್ತೀನಿ ಮುಂದಿನ ಟ್ರೇಡಿಂಗ್ ಸೆಟಪ್ಗಳಲ್ಲಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ಆ ಒಂದು ಬೇಸ್ ಮೇಲೆ ಈ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋನ ಇಡ್ತೀನಿ. ಕನಿಷ್ಠ ಫಿಕ್ಸ್ ಅಂದರೆ 1:3ನೇ ಇಟ್ಕೋತೀನಿ ಆಲ್ಮೋಸ್ಟ್ ಆಲ್ ಟ್ರೇಡ್ಗಳಲ್ಲಿ. ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ವಾಯ್ಸ್ ಓವರ್ ಅಥವಾ ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಟ್ರೇಡಿಂಗ್ ಅಡ್ವೈಸ್ನ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ಅನಾಲಿಸಿಸ್ನ ಕೊಟ್ಟಿಲ್ಲ. ಯಾವ ರೀತಿ ಈ ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ಮಾತ್ರ ಹೇಳಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಾನು ಬರ್ತೀನಿ ಮುಂದಿನ ಒಂದು ಟ್ರೇಡಿಂಗ್ ವಿಡಿಯೋದೊಂದಿಗೆ. ಬೈ ಬಾಯ್.